ಬೆಂಗಳೂರಿನ ತುರಹಳ್ಳಿ ಟ್ರೀ ಪಾರ್ಕ್ ಯೋಜನೆಗೆ ಇದೀಗ ತಾತ್ಕಾಲಿಕವಾಗಿ ತಡೆ ಕೊಟ್ಟಿದ್ದಾರೆ. ಸೇವ್ ತುರಹಳ್ಳಿ ಒಂದು ದೊಡ್ಡ ಅಭಿಯಾನ ಮಾಡಿದ್ರು. ನ್ಯೂಸ್18 ಕನ್ನಡದಲ್ಲಿ ಕೂಡ ಬಿಗ್ ಇಂಪ್ಯಾಕ್ಟ್. ಬಿಕಾಸ್ ನ್ಯೂಸ್18 ಕನ್ನಡದಲ್ಲಿ ನಾವು ಕೂಡ ವರದಿ ಪ್ರಸಾರ ಮಾಡಿದ್ವಿ, ಚರ್ಚೆ ಮಾಡಿದ್ವಿ, ಎಲ್ಲವನ್ನು ಕೂಡ ತೋರಿಸಿದ್ವಿ ನಾವು. ಸೊ ಹಾಗಾಗಿ ನ್ಯೂಸ್18 ವರದಿಗೆ ಬಿಗ್ ಇಂಪ್ಯಾಕ್ಟ್. ಸೇವ್ ತುರಹಳ್ಳಿ ಅಭಿಯಾನ ಇದೀಗ ಎಫೆಕ್ಟಿವ್ ಆಗಿದೆ. ಸರ್ಕಾರ ಇದಕ್ಕೆ ಬ್ರೇಕ್ ಹಾಕಿದೆ. ಬ್ರೇಕಿಂಗ್ ನ್ಯೂಸ್. ಫೆಬ್ರವರಿ 14 ಕಳೆದ ಭಾನುವಾರ ಕೂಡ ಒಂದು ದೊಡ್ಡ ವಾಕಥಾನ್ ಕೂಡ ಅಲ್ಲಿ ಮಾಡಿದ್ರು. ಅರಣ್ಯ ಸಚಿವರಾದಂತಹ ಅರವಿಂದ್ ಲಿಂಬಾವಳಿ ಅವರು ಇದೀಗ ಒಂದಷ್ಟು ಮಾಹಿತಿ ನಿಮ್ಮ ಗಮನಕ್ಕೆ. ತುರಹಳ್ಳಿ ಟ್ರೀ ಪಾರ್ಕ್ಗೆ ವಿರೋಧ ವ್ಯಕ್ತ ಆಗಿತ್ತು. ಪರಿಸರವಾದಿಗಳಿಗೆ ನಾವು ಧ್ವನಿಯಾಗಿದ್ವಿ. ನ್ಯೂಸ್18 ಕನ್ನಡದ ಮೂಲಕ ಅರಣ್ಯ ಸಚಿವ ಲಿಂಬಾವಳಿ ಅವರ ಗಮನಕ್ಕೆ ತಗೊಂಬಂದಿದ್ವಿ. ನಾವು ಅವತ್ತು ಚರ್ಚೆ ಮಾಡಿದ್ವಿ. ತುರಹಳ್ಳಿ ಅರಣ್ಯಕ್ಕೆ ಭೇಟಿ ಕೊಟ್ಟಿದ್ರು ಅರಣ್ಯ ಸಚಿವರು. ಸ್ಥಳೀಯರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿದ್ರು ಅರವಿಂದ್ ಲಿಂಬಾವಳಿ ಅವರು. ತುರಹಳ್ಳಿ ಟ್ರೀ ಪಾರ್ಕ್ ಯೋಜನೆಗೆ ಇದೀಗ ತಾತ್ಕಾಲಿಕವಾಗಿ ತಡೆ ಕೊಟ್ಟಿದ್ದಾರೆ. ಕಾಡು ಉಳಿಸ್ತೀವಿ ಅಂತ ನೀವು ಹೋರಾಟ ಮಾಡ್ತಾ ಇದ್ರೆ ಅದೇ ಖುಷಿ ಆಗ್ತದೆ. ನಾವು 18% ಇದ್ದಂಥ ಕಾಡು 23%ಕ್ಕೆ ನಾವು ಬಂದಿದ್ದೀವಿ. ಸೊ ಕಾಡು ಉಳಿಬೇಕು, ಬೆಳಿಬೇಕು ಎಲ್ಲ ನಾನು ಗಮನದಲ್ಲಿ ಇಟ್ಕೊಂಡು ಇದಕ್ಕೆ ತಾತ್ಕಾಲಿಕವಾಗಿ ಅಂತೂ ತಡೆ ಕೊಟ್ಟಿದ್ದೀನಿ. ಇದು ಪರ್ಮನೆಂಟ್ ಆಗಿ ಏನು ಮಾಡಬೇಕು ಅಂತೇಳಿ ಇಬ್ಬರು ಶಾಸಕರ ಹತ್ರ, ಅವರು ಮಂತ್ರಿಗಳು ಕ್ಯಾಬಿನೆಟ್ನಲ್ಲಿ ಇರ್ತೀವಿ. ಮತ್ತು ಇದು ಬೆಂಗಳೂರಿನ ವಿಷನ್ 2022 ಅಡಿಯಲ್ಲಿರೋದ್ರಿಂದ ಅಲ್ಲಿಂದನೂ ಕೈ ಬಿಡಬೇಕಾಗತ್ತೆ. ಆ ಪ್ರೊಸೆಸ್ ಏನು ಈ ಥರದ್ದೆಲ್ಲ ಚರ್ಚೆ ಮಾಡಿ ಜನಪರವಾಗಿರ್ತಕ್ಕಂಥ ನಿರ್ಣಯವನ್ನೇ ಮಾಡ್ತೀವಿ. ನಮ್ಮ ಮೇಲೆ ವಿಶ್ವಾಸ ಇಡಿ, ಕಾಡು ಉಳಿಸ್ತೀವಿ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಶರಣು ಹಂಪಿ ಇದೀಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಶರಣು ಹಂಪಿ. ಫೈನಲಿ ಸಚಿವರು ಹಿಂದೆ ಒಂದು ಮಾತು ಹೇಳಿದ್ರು, ನಾನು ನಗರ ಪ್ರದೇಶದವನು, ಕಾಡು ಬಗ್ಗೆ ನಂಗೆ ಗೊತ್ತಿಲ್ಲ, ತಿಳ್ಕೊತೀನಿ ಅಂದಿದ್ರು. ಬಹುಶಃ ಎಚ್ಚೆತ್ಕೊಂಡಂಗೆ ಕಾಣಿಸ್ತಿದೆ, ತಿಳ್ಕೊಂಡಂಗೆ ಕಾಣಿಸ್ತಾ ಇದೆ. ತಾತ್ಕಾಲಿಕವಾಗಿ ಬ್ರೇಕ್ ಕೊಟ್ಟಿದ್ದಾರೆ. ಏನು ಹೇಳ್ತಾರೆ ಸ್ಥಳೀಯರು? ಗುಡ್ ಮಾರ್ನಿಂಗ್ ಹರೀಶ್. ಸಚಿವ ಅರವಿಂದ್ ಲಿಂಬಾವಳಿ ಅವರು ಹೇಳಿದ್ದು ಕಾಡು ಬಗ್ಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಎಲ್ಲ ಕೂಡ ಮಾಹಿತಿ ತಿಳ್ಕೊಡ್ತೀನಿ ಅಂತಾನು ಕೂಡ ನ್ಯೂಸ್18 ಮಾಹಿತಿಯನ್ನು ನೀಡಿದ್ರು. ಅದೇ ರೀತಿಯಾಗಿ ನಿನ್ನೆ ತುರಹಳ್ಳಿ ಫಾರೆಸ್ಟ್ ಒಳಗಡೆನೆ ಮೀಟಿಂಗ್ ನಡೀತು. ಸ್ಥಳೀಯರು, ಹೋರಾಟಗಾರರು, ಆಕ್ಟಿವಿಸ್ಟ್ಗಳು ಮತ್ತು ಪರಿಸರವಾದಿಗಳು ಎಲ್ಲರ ಅಭಿಪ್ರಾಯವನ್ನ ಸಂಗ್ರಹಿಸಿದಂತ ಸಚಿವರು ಅರವಿಂದ್ ಲಿಂಬಾವಳಿ ಅಲ್ಲೇ ಘೋಷಣೆಯನ್ನ ಮಾಡಿದ್ರು. ತಾತ್ಕಾಲಿಕವಾಗಿ ತಡೆಯನ್ನ ನೀಡ್ತಾ ಇದೀವಿ, ಯಾಕಂದ್ರೆ ಜನರ ಒಕ್ಕೂರರ ಅಭಿಪ್ರಾಯ ಇರೋದು ಟ್ರೀ ಪಾರ್ಕ್ ಬೇಡ ಅಂತೇಳಿ. ಈಗಾಗಲೇ ತುರಹಳ್ಳಿಯಲ್ಲಿ 500ಕ್ಕೂ ಹೆಚ್ಚು ಎಕರೆ ಅರಣ್ಯ ಪ್ರದೇಶ, ಕಾಯ್ದಿಟ್ಟ ಅರಣ್ಯ ಪ್ರದೇಶ, ಇದರಲ್ಲಿ 37 ಎಕರೆ ಈಗಾಗಲೇ ಸದಾನಂದ ಗೌಡರ ಪೀರಿಯಡ್ ಅಲ್ಲಿ ಈಗಾಗಲೇ ಟ್ರೀ ಪಾರ್ಕ್ ಮಾಡಿದ್ದಾರೆ. ಅದನ್ನೇ ಡೆವಲಪ್ ಮಾಡಿ ಅನ್ನುವಂತ ಜನರ ಅಭಿಪ್ರಾಯಕ್ಕೆ ಮನ್ನಣೆ ನೀಡಿದಂತ ಸಚಿವರು ಈಗ ಟ್ರೀ ಪಾರ್ಕ್ ಅನ್ನ ವಿರೋಧಿಸಿದ್ದಾರೆ. ಈ ಬಗ್ಗೆ ಜನಾಭಿಪ್ರಾಯವನ್ನು ಸಂಗ್ರಹಿಸಲಿಕ್ಕೆ ನ್ಯೂಸ್18 ಕನ್ನಡ ನಿರಂತರವಾಗಿ ವರದಿಯನ್ನು ಕೂಡ ಮಾಡಿತ್ತು, ಡಿಸ್ಕಷನ್ ಕೂಡ ಮಾಡಿತ್ತು. ಈ ಮೂಲಕ ಸಚಿವರ ಗಮನಕ್ಕೆ ತರುವಂತ ಕೆಲಸವನ್ನ ನ್ಯೂಸ್18 ಕನ್ನಡ ಮಾಡಿತ್ತು. ಮತ್ತು ಸ್ಥಳೀಯರು ಏನೇನು ವಿರೋಧವನ್ನು ವ್ಯಕ್ತಪಡಿಸಿದ್ರು ಅವುಗಳ ಸಂಪೂರ್ಣವಾದಂತ ಮಾಹಿತಿಯನ್ನ ನ್ಯೂಸ್18 ಕನ್ನಡ ಮಾಹಿತಿಯನ್ನ ನೀಡಿ ಮತ್ತು ಡಿಸ್ಕಷನ್ ಮೂಲಕ ಸರ್ಕಾರದ ಗಮನ ತರುವಂತ ಕೆಲಸವನ್ನು ಕೂಡ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಸಚಿವರು ಕೂಡ ಈ ಎಲ್ಲ ವಿಷಯಗಳನ್ನ ಪರಿಗಣನೆ ತೆಗೆದುಕೊಂಡು ತಾತ್ಕಾಲಿಕವಾಗಿ ತಡೆ ನೀಡಿದ್ದಾರೆ. ವಿಷನ್ 2020 ಇದರಲ್ಲಿ ಪ್ರಸ್ತಾವನೆಯಲ್ಲೂ ಕೂಡ ಟ್ರೀ ಪಾರ್ಕ್ ಮಾಡಬೇಕು ಅಂತಾನೆ ಇತ್ತು. ಇದು ಬರೀ ನಾನೊಬ್ಬನೇ ಹೇಳಿದ್ರೆ ಮಾತ್ರ ಆಗೋದಿಲ್ಲ. ಸರ್ಕಾರದಿಂದ ಅಂದ್ರೆ ಸಿಎಂ ಅವರ ಕಾಯ್ದೆಯಲ್ಲೂ ಕೂಡ ಇದೆ ವಿಷನ್ 2022 ಅಲ್ಲಿ ಕೂಡ. ಅದರ ಬಗ್ಗೆನೂ ಕೂಡ ಸಿಎಂ ಅವರ ಜೊತೆಗೂ ಕೂಡ ಚರ್ಚೆ ಮಾಡಿ ಅವರ ಗಮನಕ್ಕೂ ಕೂಡ ತರ್ತೇವೆ. ಆ ನಂತರವಷ್ಟೇ ಅಧಿಕೃತವಾಗಿ ಘೋಷಣೆ ಮಾಡ್ತೀವಿ. ಈಗ ಸದ್ಯಕ್ಕೆ ತಾತ್ಕಾಲಿಕ ತಡೆಯನ್ನ ನೀಡಿದ್ದೇವೆ ಅಂತೇಳಿ ಜನರ ಮುಂದೆನೆ ನ್ಯೂಸ್18ಗೆ ಮಾಹಿತಿಯನ್ನು ನೀಡಿರೋದು. ರೈಟ್. ಥ್ಯಾಂಕ್ ಯು ಸೋ ಮಚ್ ಶರಣ ಹಂಪಿ ಈ ಕ್ಷಣದ ಮಾಹಿತಿಗಾಗಿ.